ಬನ್ನಿ ನೀವು ಇಲ್ಲಿ ಬನ್ನಿ ಈ ಕಡೆಗೆ ಫ್ರೆಂಡ್ಸ್ ಆಗಿಲ್ಲ ಫಸ್ಟ್ ಇದು ಮಾಡ್ಕೊಳ್ಳೋ. ಇದು ಯಾವ ಕಡ್ಡಿ ತಂದಿದ್ದಿ ಮೊನ್ನೆ? ನೀವೇ ಇಕ್ಕಿದ್ದಾರೆ ಇದರಲ್ಲಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸಿಸ್ಟರ್. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ. ಜೋರಾಗಿ ಹೇಳು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಮೈ ಡಿಯರ್ ಸುನೀತಾ. ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ, ಖುಷಿಯಾಗಿರಿ, ವರ್ಷಪಂತ. ಎಲ್ಲರೂ ಆ ರಾತ್ರಿ 12 ಗಂಟೆಗೆ ಬಂದು ಕೇಕ್ ಕಟ್ ಮಾಡಿಸಿದ್ರು ನನ್ನ ಬರ್ಡೇಗೆ. ನಾಳೆ ಬೆಳಿಗ್ಗೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಇವತ್ತು ನೈಟೇನೆ ಬಂದು ಎಲ್ಲರೂ ಕೇಕ್ ತೊಗೊಂಬಂದು ಕಟ್ ಮಾಡಿಸಿದ್ರು ನಮ್ಮ ಆಫೀಸ್ ಹುಡುಗರೆಲ್ಲರೂ. ಥ್ಯಾಂಕ್ ಯು. ಬಸವರಾಜು ಸ್ವಲ್ಪ ಕೊಡ್ರಿ. ತಿಳಿಸ್ಬಿಡಮ್ಮ. ಇದು ತಿನ್ಸೋದ ಕೇಕು ಕೇಕು ಕಲ ಯಾಕೆ ಸಪ್ಕಾಬಿಟ್ಟವನೆ? ಏನಿಲ್ಲ, ಅಡ್ಡಾಡ್ತಿದ್ದ. ಬೆಳಿಗ್ಗೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಡಿಸೈಡ್ ಆಗಿದ್ವಿ. ಋತ್ವಿಕ್ ಅದು ಇಂಡಿಪೆಂಡೆನ್ಸ್ ಡೇಗೆ ಅವ್ರ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಸೊ ಅವಳನ್ನ ಬೆಳಿಗ್ಗೆ ಸ್ಕೂಲಿಗೆ ಬೇಗನೆ ಕಳಿಸಿದ್ವಿ. ನಾವು ಅವಳನ್ನ ಪಿಕ್ ಮಾಡಿಕೊಂಡು ನೆಕ್ಸ್ಟು ಟೆಂಪಲ್ಗೆ ಹೊರಟ್ವಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. Happy Independence Day, same to you. Happy Independence Day, guys. ಫಸ್ಟು ನಾವು ರೀಚ್ ಆಗಿದ್ದು ಗಂಗಮ್ಮ ತಾಯಿ ಟೆಂಪಲ್ಗೆ. ಗಂಗಮ್ಮ ತಾಯಿ ಟೆಂಪಲ್ಗೆ ನಾವು ಮುಂಚೆ ಕೂಡ ಬಂದಿದ್ದೀವಿ, ಬಟ್ ತುಂಬ ದಿನಗಳಾಗಿತ್ತು. ಆ ಟೆಂಪಲ್ನ ವಿಸಿಟ್ ಮಾಡಿ ದೇವ್ರಿಗೆ ನಮಸ್ಕಾರ ಹಾಕಿ ಪ್ರದಕ್ಷಿಣೆ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ನೆಕ್ಸ್ಟು ನಾವು ನಂದಿ ಟೆಂಪಲ್ ಕಡೆ ಹೊರಟ್ವಿ. ಈ ಟೆಂಪಲ್ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಂದಿ ಬಾಯಲ್ಲಿ ಬೀಳ್ತಾ ಇರೋ ನೀರು ಶಿವನ ತಲೆ ಮೇಲೆ ಬೀಳುತ್ತೆ. ಇದೇ ಇಲ್ಲಿ ಈ ಟೆಂಪಲ್ ವಿಶೇಷತೆ. ನಿಮಗೇನಾದರೂ ಒಂದೇ ಕಡೆ 3-4 ಟೆಂಪಲ್ನ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ಮಲ್ಲೇಶ್ವರಮಲ್ಲಿರೋ ಈ ಟೆಂಪಲ್ಗೆ ವಿಸಿಟ್ ಮಾಡಿ. ನಂದಿ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ನಾವು ಲಕ್ಷ್ಮೀ ನರಸಿಂಹ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಫೋಟೋ ವಿಡಿಯೋ ಅಲೋ ಇಲ್ದಿರೋ ಕಾರಣ ನಾವು ಫೋಟೋ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿ ಪೂಜೆ ಮುಗಿಸಿ ಅಲ್ಲಿ ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಹೊಟ್ಟೆ ತುಂಬ ಹಸಿತಾಯಿತ್ತು. ಬೆಳಗ್ಗೆಯಿಂದ ಏನೂ ತಿಂದಿಲ್ದಿರೋ ಕಾರಣ ದೇವರಸ್ ಅನ್ನೋ ಹೋಟೆಲ್ಗೆ ಹೋಗಿ ನಾವು ತಿಂಡಿ ತಿಂದ್ವಿ. ಬಟ್ ಅಲ್ಲಿ ಫುಡ್ ಅಷ್ಟು ಚೆನ್ನಾಗಿರಲಿಲ್ಲ. ಆದರೆ ಏನು ಮಾಡೋದು, ಹೊಟ್ಟೆ ಹಸಿತಾಯ್ತಲ್ಲ, ಅದಕ್ಕೆ ತಿಂದ್ವಿ. ತಿಂಡಿ ತಿಂದ್ಕೊಂಡು ನಾವು ಮನೆ ರೀಚ್ ಆಗೋಷ್ಟೊಳಗಡೆ ನನಗೋಸ್ಕರ ಮತ್ತೊಂದು ಕೇಕು ವೆಯ್ಟ್ ಮಾಡ್ತಾಯಿತ್ತು. ಇದೇನ ಏನು ಬರಲ್ಲ. ಹಂಗೆ ಡಾಲ್ಫಿನ್ ಆಗಿದ್ದು ಹಲೋ ಹಲೋ ಕಟ್ ಮಾಡ್ಲಾ? ನೋಡು, ಯೋಚನೆ ಮಾಡು. ಕಟ್ ಮಾಡ್ಲಾ? ಕೊಡಪ್ಪ, ಹೋಗಪ್ಪ. ಬರ್ರಿ ಯಜಮಾನ್ರೆ. ಕುತ್ಕೊಂಡು ಹಿಂಗೆ ತಿನ್ಸೋದಲ್ವ? ಹೆಂಗೆ? ಹಿಂಗ ಹಿಂಗೆ ನೀನೆಲ್ಲ ತಿನ್ನಿಸ್ತಾ ಹೋಗು. ಅಲ್ಲೇ ಪ್ಲೇಟ್ ಕೊಡು. ಆರು ತಿಂತಾರೆ ಇಲ್ಲಿ ಕೇಕ್. ಏನ್ ಬೇಕು ನಿಮ್ಗೆ? ಏನ್ ಬೇಕು? ಅಲ್ಲಿ ಒಂದೊಂದು ಪೀಸ್ ಚಿಕನ್ ಇದೆ, ತಿನ್ಕೋಬಿಡಿ. ಏನ್ ಬೇಕು? ಇಲ್ಲೇ
ರವೀಣ ಅದು ರವೀಣ ಇದಲ್ಲ ಅದು ನಿನ್ನ ಹೆಸರು ಅದೇ. ಮಂಜುಳಾ ಅಂತ ಹಾಕ್ಬೇಕು, ಮಂಜುಳಾ ಅಂತ ಹೇಳಿಲ್ಲ. ಅಯ್ಯೋ ಅಣ್ಣ ನಾನು ಅಲ್ಲೇ ಬಿತ್ಬೇಕು ಅಂತಿದ್ದೆ ಬೇರೆ ಜಾಗದ ಬೆಳ್ಳಗಿರೋ ಕೈ ಬರ್ತದೆ. ಬರೀ ಕ್ರೀಮ್ ಕ್ರೀಮ್ ಅದು ಕೇಕ್ ತಿನ್ಬೋದು ಹೇಳಲ್ಲ ನಾನು ಸ್ವೀಟ್ ಜಾಸ್ತಿ ತಿಂತಾ ಇದ್ದೀನಿ ಇವಾಗ ಏನಾಗಲ್ಲ ತಿನ್ನಮ್ಮ ಕೇಕ್ ಎಲ್ಲ ತಿನ್ಬೋದು. ನಾಟಿ ಎಲ್ಲ ಅಲ್ವಾ ಅದಕ್ಕೆ ತಿನ್ಬೋದ ಅಂತ ಕೇಳ್ತಾ ಇದ್ದೆ. ಹಂಗಿದ್ರೆ ಇನ್ನೊಂದು ಬಂಪ್ ಶೂಟ್ ಆಗಿ ಬರುತ್ತೆ. ದೊಡ್ಡ ಚಿಕ್ಕ ಅಯ್ಯೋ ಕೈ ಅಳ್ಳಾಡ್ತೈತೆ ಆ ಜಾಗ ಉಲ್ಟಾ ಹಿಡ್ಕೊಂಬಿಟ್ಟೈತೆ ಹಿಂಗೆ ಅಂತ ಅದೇ. ರಂಪಕ ಮಾಡೋದಲ್ಲ. ತಗೊಳ್ಳೋ ಆಯ್ತು ಸರಿನಾ ಹೋಗ್ರಚ್ಚಿ. ಏಯ್ ಸುಮ್ಮನೆ ಅದಕ್ಕೆ ಫಸ್ಟ್ ಏನ್ ಮಾಡೋದು ಹೋಗ ನೀನು. ಇರಪ್ಪ ನಿನ್ಗೊಂದು ಪೀಸ್ ಕೊಡ್ತೀವಿ. ಸರಿ ಮಾಡು. ಹೇಯ್ ತಿಸಮ್ಮ ಬೇಡ ಅಂತೆ ಅಷ್ಟೇ ಇವಾಗ. ಇದಿಷ್ಟು ಇವತ್ತಿನ ನನ್ನ ಬೋರ್ಡೇ ಬ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.